MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಜಮ್ಮು ಕಾಶ್ಮೀರದಲ್ಲಿ 3 LET ಉಗ್ರರನ್ನ ಹತ್ಯೆ ಮಾಡಲಾಗಿದೆ. ಶೋಪಿಯಾನ್ನಲ್ಲಿ 3 ಉಗ್ರರ ಎನ್ಕೌಂಟರ್ ಆಗಿದೆ. ಕೆಲಾರ್ ಅರಣ್ಯ ಪ್ರದೇಶದಲ್ಲಿ ಸೇನಾಪಡೆ ನಡೆಸಿರುವಂತಹ ಭರ್ಜರಿ ಕಾರ್ಯಾಚರಣೆ. ಶೋಪಿಯಾನ್ನಲ್ಲಿ ಸೇನೆ ಮತ್ತು ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ಉಗ್ರರನ್ನ ಹೊಡೆದುರುಳಿಸಲಾಗಿದೆ. ಅಡಗಿರುವಂತಹ ಉಗ್ರರಿಗಾಗಿ ಶೋಧ ಕಾರ್ಯ ಇನ್ನೂ ಕೂಡ ಮುಂದುವರೆದಿದೆ. ಸೇನೆ ಮತ್ತು ಅಲ್ಲಿನ ಸ್ಥಳೀಯ ಪೊಲೀಸರು ನಡೆಸ್ತಾ ಇರುವಂತಹ ಒಂದು ಆಪರೇಷನ್. ಇದರಲ್ಲಿ ಒಬ್ಬ ಆವತ್ತು ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಏನು ಮಾಡಿದ್ರು ನಾಗರಿಕರ ಮೇಲೆ, ಅಲ್ಲಿದ್ದಂತಹ ಪ್ರವಾಸಿಗರ ಮೇಲೆ ನಡೆದಿದ್ದಂತಹ ಒಂದು ದಾಳಿ. ಆ ದಾಳಿಯಲ್ಲಿ ಈತ ಕೂಡ ಶಾಮೀಲಾಗಿದ್ದ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಇದರಲ್ಲಿ ಒಬ್ಬನನ್ನು, ಈ 4 ಜನ ತಾವೇನು ಫೋಟೋದಲ್ಲಿ ನೋಡ್ತಾ ಇದ್ರಿ, ಈ 4 ಜನ ಉಗ್ರರಲ್ಲಿ ಒಬ್ಬನನ್ನು ಇವತ್ತು ನಡೆದಂಥ ಒಂದು ಕಾರ್ಯಾಚರಣೆಯಲ್ಲಿ ಹೊಡೆದುರುಳಿಸಲಾಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಿಗ್ತಾ ಇರುವಂಥ ಒಂದು ಮಾಹಿತಿ. ಬಟ್ ಅದನ್ನು ಇನ್ನೂ ಸೇನೆ ಖಚಿತಪಡಿಸಿಲ್ಲ. ಭಾರತೀಯ ಸೇನೆಯ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ. ಓರ್ವ ಪಹಲ್ಗಾಮ್ ಉಗ್ರನನ್ನ ಬೇಟೆಯಾಡಿರಬಹುದು ಸೇನಾಪಡೆ ಅಂತ ಹೇಳಲಾಗ್ತಾ ಇದೆ. ಇವರೆಲ್ಲರೂ ಕೂಡ ಪಹಲ್ಗಾಮ್ನಲ್ಲಿ ನಡೆಸಿದಂತಹ ಒಂದು ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಂತಹ ಉಗ್ರರು. ಇವರೆಲ್ಲರೂ ಕೂಡ ಇಲ್ಲಿ ಆಶ್ರಯ ಪಡೆದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಖಚಿತ ಮಾಹಿತಿಯನ್ನು ಅರಿತಿರುವಂತಹ ಸೇನೆ ನಡೆಸ್ತಾ ಇರುವಂತಹ ಕಾರ್ಯಾಚರಣೆ. ಶೋಪಿಯಾನ್ನಲ್ಲಿ ಸೇನೆ ಮತ್ತು ಪೊಲೀಸರು ಜಂಟಿ ಆಪರೇಷನ್ ನಡೆಸ್ತಾ ಇದ್ದಾರೆ. ಓರ್ವ ಪಹಲ್ಗಾಮ್ ಉಗ್ರನನ್ನ ಕೂಡ ಬೇಟೆಯಾಡಿದೆ ಸೇನಾಪಡೆ ಅನ್ನುವಂಥದ್ರ ಬಗ್ಗೆ ಹೇಳಲಾಗ್ತಾ ಇದೆ. ಬಟ್ ಈಗಷ್ಟೇ ಅದು ಖಚಿತವಾಗಬೇಕು. ಸೇನೆ ಅದನ್ನ ಯಾವ ರೀತಿ ಖಚಿತಪಡಿಸುತ್ತೆ ಅನ್ನುವಂಥದ್ದನ್ನ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ LET ಉಗ್ರರನ್ನ ಸುತ್ತುವರೆದು ಸೇನೆ ಆಪರೇಷನ್ ಅನ್ನು ಮಾಡ್ತಾ ಇದೆ. ಬೆಳಗ್ಗೆಯಿಂದಲೇ ಖಚಿತ ಮಾಹಿತಿಯನ್ನ ಪಡೆದಿರುವಂತಹ ಸೇನೆ ಮತ್ತು ಅಲ್ಲಿನ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಟಿವಿ ಸ್ಕ್ರೀನ್ ಮೇಲೆ 11 ಉಗ್ರರ ಹಿಟ್ ಲಿಸ್ಟ್ ಅನ್ನು ಕೂಡ ನೀವು ಗಮನಿಸಬಹುದು. ಯಾರೆಲ್ಲ ಇದ್ದಾರೆ ಈ ಹಿಟ್ ಲಿಸ್ಟ್ ನಲ್ಲಿ ಅಂತ ಹೇಳಿ ಈ 14 ಜನರ ಹಿಟ್ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡಿದೆ ನಮ್ಮ ಸೇನೆ. ಸೊ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇವರ ಒಂದು ಬೇಟೆ ಆಡುವಂತಹ ಕೆಲಸ ಕೂಡ ನಡೆಯುತ್ತೆ. ಸೊ ಅಂದರೆ ಇವರೆಲ್ಲ ಪಹಲ್ಗಾಮ್ನಲ್ಲಿ ಉಗ್ರ ಚಟುವಟಿಕೆಯನ್ನು ನಡೆಸಿ ಅಲ್ಲಿ ಭಾರತೀಯರನ್ನ, ಅಲ್ಲಿದ್ದಂತಹ ಒಂದು ಪ್ರವಾಸಿಗರ ಮೇಲೆ ಹಲ್ಲೆ ಮಾಡಿ ಅವರನ್ನು ಹತ್ಯೆ ಮಾಡಿದಂತಹ ಉಗ್ರರೇನಿದ್ದಾರೆ ಅವರು ಇನ್ನೂ ಕೂಡ ಜಮ್ಮು ಕಾಶ್ಮೀರ ಬಿಟ್ಟು ಹೋಗಿಲ್ಲ. ಬಹುಶಃ ಇಲ್ಲೇ ಎಲ್ಲೋ ತಲೆಮರೆಸ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಈ ಹಿಂದಿನಿಂದಲೂ ಚರ್ಚೆಗಳಾಗ್ತಾ ಇತ್ತು. ಸೊ ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಂದು ಯುದ್ಧದ ವಾತಾವರಣ ಇದ್ದಿದ್ದರಿಂದಾಗಿ, ಆ ಒಂದು ಭೀಕರತೆ ಇದ್ದಿದ್ದರಿಂದಾಗಿ ಆ 4 ದಿನಗಳ ಕಾಲ ಇಲ್ಲಿ ಸೈಮಲ್ಟೇನಿಯಸ್ಲಿ ಕಾರ್ಯಾಚರಣೆಯೂ ಕೂಡ ನಡೀತಾ ಇತ್ತು. ಈಗ ಮತ್ತೆ ಅದನ್ನು ತೀವ್ರಗೊಳಿಸಲಾಗಿದೆ. ಸೇನೆ ಮತ್ತು ಪೊಲೀಸರು ನಡೆಸಿದಂಥ ಒಂದು ಜಂಟಿ ಕಾರ್ಯಾಚರಣೆಯಲ್ಲಿ ಈಗಾಗಲೇ ಒಬ್ಬ ಉಗ್ರನನ್ನು ಈ ಪಹಲ್ಗಾಮ್ ಕೃತ್ಯಕ್ಕೆ ಆತ ಏನು ಹೋಗಿದ್ದ, ಬಹುಶಃ ಆತ ಇರಬಹುದು ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿ ಸಿಗ್ತಾ ಇದೆ. ಒಬ್ಬ ಪಹಲ್ಗಾಮ್ ಉಗ್ರನನ್ನು ಕೂಡ ಬೇಟೆಯಾಡಿದೆ ಸೇನಾಪಡೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಸೇನೆಯಿಂದ ಭರ್ಜರಿ ಬೇಟೆ. ಶೋಪಿಯಾನ್ನಲ್ಲಿ LET ಉಗ್ರರನ್ನ ಬೇಟೆಯಾಡಿದೆ ಸೇನೆ. ಓರ್ವ ಉಗ್ರನ ಎನ್ಕೌಂಟರ್ ಆಗಿದೆ. ಇನ್ನಿಬ್ಬರಿಗಾಗಿ ಶೋಧ ನಡೀತಾ ಇದೆ. LET ಉಗ್ರ, ಲಷ್ಕರ್ ಎ ತೊಯ್ಬಾ ಉಗ್ರ ಈತ. ಆಪರೇಷನ್ ಸಿಂಧೂರ ಮುಂದುವರಿತಾ ಇದೆ. ಉಗ್ರರ ಸಂಹಾರವನ್ನ ನಡೆಸಿಯೇ ತೀರ್ತೀವಿ ಎನ್ನುವಂತಹ ಶಪಥ ಸಾರಿರುವ ಸೇನೆ ಮುಂದುವರಿಸಿದೆ. ಈಗಾಗಲೇ ಪಹಲ್ಗಾಮ್ ಉಗ್ರರಿಗಾಗಿ ಎಲ್ಲೆಡೆ ಪೋಸ್ಟರ್ಗಳನ್ನ ಅಂಟಿಸಲಾಗಿತ್ತು. ಅವರ ಬಗ್ಗೆ ಸುಳಿವು ಕೊಟ್ಟರೆ 20 ಲಕ್ಷ ಅನ್ನುವಂತಹ ಪೋಸ್ಟರ್ಗಳನ್ನು ಎಲ್ಲೆಡೆ ಅಂಟಿಸಲಾಗಿದೆ. ಈ ಮಧ್ಯೆ ಸೇನೆಯಿಂದ ಭರ್ಜರಿ ಬೇಟೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಒಂದು ಕಡೆ ಪಹಲ್ಗಾಮ್ನಲ್ಲಿ 26 ಪ್ರವಾಸಿಗರನ್ನ ನರಮೇಧ ಮಾಡಿದಂತಹ ಉಗ್ರರು, ಆ ಉಗ್ರರನ್ನ ಸದೆ ಬಡಿಯೋದಕ್ಕಾಗಿ ಸೇನೆಗಿದ್ದ ಕಾರ್ಯಾಚರಣೆ ನಡೀತಾ ಇದೆ. ಈಗಾಗಲೇ ಒಬ್ಬ ಉಗ್ರನ ಎನ್ಕೌಂಟರ್ ಆಗಿದೆ. ಆ ಉಗ್ರ ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾದಂತಹ ಪಾತಕಿ ಎನ್ನುವ ಶಂಕೆ ಇದೆ. ಜೊತೆಗೆ ಇನ್ನುಳಿದ ಉಗ್ರರಿಗಾಗಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಶೋಪಿಯಾನ್ ಅರಣ್ಯ ಪ್ರದೇಶದಲ್ಲಿ ಸೇನೆಯಿಂದ ಕಾರ್ಯಾಚರಣೆ ಮುಂದುವರೆದಿದೆ. LET ಉಗ್ರರು, ಲಷ್ಕರ್ ಎ ತೊಯ್ಬಾ ಉಗ್ರರ ಭರ್ಜರಿ ಬೇಟೆ. ಈಗಾಗಲೇ ಜಮ್ಮು ಕಾಶ್ಮೀರದಾದ್ಯಂತ ಹಲವು ಕಾರ್ಯಾಚರಣೆಗಳನ್ನು ನಡೆಸಲಾಯಿತು. ಉಗ್ರರ ಅಡಗುತಾಣಗಳಿರಲಿ, ಉಗ್ರರ ಮನೆಗಳಿರಲಿ, ಅದನ್ನು ಧ್ವಂಸ ಮಾಡಲಾಗಿತ್ತು. ಈಗ ಉಗ್ರರ ಸಂಹಾರ ಮುಂದುವರಿತಾ ಇದೆ. ನುಸುಳುಕೋರರನ್ನ ಸದೆ ಬಡಿಯಲಾಗಿದೆ. ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿದ್ದಂತಹ ಉಗ್ರರ ನೆಲೆಗಳನ್ನು ಉಡಾಯಿಸಲಾಗಿದೆ. ಈಗ ಭಾರತದೊಳಗೆ ಕಾಶ್ಮೀರದ ಭಾಗದಲ್ಲಿ ಅಡಗಿ ಕುಳಿತ ಉಗ್ರರ ಸಂಹಾರ ನಡೀತಾ ಇದೆ.
ಶೋಪಿಯಾನ್ನಲ್ಲಿ ಭಾರಿ ಗುಂಡಿನ ಕಾಳಗ ನಡೀತು. ಒಬ್ಬ ಲಷ್ಕರ್ ಉಗ್ರನ ಹತ್ಯೆಯಾಗಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.